ನಮಸ್ತೆ. ಇವತ್ತು ನಾನು ಜಾರ್ ಆ್ಯಪ್ ಬಗ್ಗೆ ಎಲ್ರಿಗೂ ಗೊತ್ತಿರ್ಬೋದು. ಈ ಆ್ಯಪ್ ಮೇಲೆ ಇವಾಗ ಕೇಸ್ ನಡೀತಿದೆ, ಇನ್ವೆಸ್ಟಿಗೇಷನ್ ನಡೀತಿದೆ. ಅದ್ರ ಬಗ್ಗೆ ನಾನಿವತ್ತು ಹೇಳ್ತೀನಿ. ಈ ಜಾರ್ ಆ್ಯಪ್ ಅಂದರೆ ಏನು ಅಂತ ನೋಡೋದಾದರೆ, ಇದು ಒಂದು ಡಿಜಿಟಲ್ ಗೋಲ್ಡ್ ಸೇವಿಂಗ್ ಆ್ಯಪ್. ಈ ಆ್ಯಪ್ನಲ್ಲಿ ಜನರು 10 ರೂಪಾಯಿಂದನೂ ಸ್ಟಾರ್ಟ್ ಮಾಡಿ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಎಕ್ಸಾಂಪಲ್ ಹೇಳ್ತೀನಿ, ನೀವು 27 ರೂಪಾಯಿ ಖರ್ಚು ಮಾಡಿದರೆ ಆ್ಯಪ್ ಏನು ಮಾಡುತ್ತೆ, ಅದನ್ನು ರೌಂಡ್ ಅಪ್ ಮಾಡಿಬಿಟ್ಟು 3 ರೂಪಾಯಿ ಏನು ಬಾಕಿ ಉಳಿದಿರುತ್ತೆ ಅದನ್ನು ಡಿಜಿಟಲ್ ಗೋಲ್ಡ್ ಮೇಲೆ ಸೇವಿಂಗ್ಸ್ ಮಾಡುತ್ತೆ. ಆದರೆ ಇವಾಗ ಈ ಆ್ಯಪ್ ಬಗ್ಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಸ್ಟಾರ್ಟ್ ಆಗಿದ್ದಾವೆ. ಏನಂದರೆ, ಕರ್ನಾಟಕ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ನವರು ಅಂದರೆ CID ಪೊಲೀಸರು ಈ ಕಂಪನಿಯ ಮೇಲೆ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವರು ಕೊಟ್ಟಿರುವಂಥ ಕಂಪ್ಲೇಂಟಿನ ಆಧಾರದ ಮೇಲೆ ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ ಆ್ಯಕ್ಟ್ 2019ನ ಕಾನೂನಿನ ಅಡಿಯ ಪ್ರಕರಣವನ್ನು ದಾಖಲಿಸಿರುವಂಥದ್ದು. ಅಂದರೆ ಸರಿಯಾದ ಮಾಹಿತಿ ಇಲ್ಲದೆ ಜನರಿಂದ ಹಣವನ್ನು ಸಂಗ್ರಹಿಸ್ತಿದ್ದಾರೆಯೇ ಪೊಲೀಸ್ ಅನ್ನೋದನ್ನು ಪೊಲೀಸರು ಚೆಕ್ ಮಾಡ್ತಿರುವಂಥದ್ದು. ಈ ವಿಚಾರ ಕರ್ನಾಟಕ ಹೈಕೋರ್ಟ್ವರೆಗೆ ಅಲ್ಲಿವರೆಗೆ ಹೋಗಿತ್ತು. ಆದರೆ ಹೈಕೋರ್ಟ್ ಏನು ಮಾಡುತ್ತೆ, ಇನ್ವೆಸ್ಟಿಗೇಷನ್ನ ನಿಲ್ಲಿಸೋದಿಲ್ಲ, CID ತನಿಖೆಗೆ ಮುಂದುವರಿಸಲು ಅಂತಂದು ಅವಕಾಶವನ್ನು ನೀಡಿದೆ. ಇದಕ್ಕೆ ಈ ಜಾರ್ ಆ್ಯಪ್ನವರು ಹೇಳೋದೇನು ಅಂತ ನೋಡೋದಾದರೆ, ನಾವು ಯಾವುದೇ ಡಿಪಾಸಿಟ್ ಸ್ಕೀಮ್ಸ್ಗಳನ್ನು ನಡೆಸ್ತಾ ಇಲ್ಲ, ಜನರಿಗೆ ಕೇವಲ ಡಿಜಿಟಲ್ ಗೋಲ್ಡ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಈಗಿನ ಸ್ಥಿತಿಯಲ್ಲಿ ಈ ಕೇಸ್ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಿದೆ. ಇದು ಫ್ರಾಡು ಅಥವಾ ಫೇಕು ಅಥವಾ ಜನರಿಗೆ ಮೋಸ ಆಗ್ತಿದೆ ಅನ್ನೋದು ಎಲ್ಲೂ ಸಹ ಫೈನಲ್ ಜಡ್ಜ್ಮೆಂಟು ಇನ್ನೂ ಬಂದಿಲ್ಲ, ತೀರ್ಪು ಇನ್ನೂ ಬಂದಿಲ್ಲ. ಹೀಗಾಗಿ ಹೇಳೋದೇನೆಂದರೆ, ಯಾವುದೇ ಆ್ಯಪ್ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಮೊದಲು ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡು ಜಾಗ್ರತೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇನ್ಫಾರ್ಮೇಟಿವ್ ಅನಿಸಿದರೆ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.